ಚಾಣಕ್ಯ ವಾರ್ತೆಗೆ ಸ್ವಾಗತ. ವಾರ್ತೆಗಳನ್ನು ಓದುತ್ತಿರುವ ನಾನು 7ನೇ ತರಗತಿಯ ಮಹೇಂದ್ರ. ಆಗಸ್ಟ್ ತಿಂಗಳಿನ ರೇಸ್ ಚಾಣಕ್ಯ ಶಾಲೆಯ ಪ್ರಮುಖ ಸುದ್ದಿಗಳು. ಆಗಸ್ಟ್ 7ರಂದು ಪೋಷಕ ಶಿಕ್ಷಕರ ಸಭೆ ನಡೆಸಲಾಯಿತು. ಆಗಸ್ಟ್ 8 ರಕ್ಷಾಬಂಧನವನ್ನು ಆಚರಿಸಲಾಯಿತು. ಹಾಗೂ ಕ್ವಿಟ್ ಇಂಡಿಯಾ ಚಳುವಳಿಯ ಅಂಗವಾಗಿ 7ನೇ ಮತ್ತು 8ನೇ ತರಗತಿಯ ಮಕ್ಕಳಿಂದ ಕಿರುನಾಟಕ ಪ್ರದರ್ಶನ. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಯಿತು. ಆಗಸ್ಟ್ 26ರಂದು ಪರಿಸರ ಸ್ನೇಹಿ ಗಣೇಶ್ ಮೂರ್ತಿಯ ತಯಾರಿಕೆಯನ್ನು ಆಯೋಜಿಸಲಾಯಿತು. ಹವ್ಯಾಸ ನಿರ್ಮಾಣ ಮತ್ತು ಪರಮಾಣುವಿನ ರಚನೆ ವಿಷಯಗಳ ಕುರಿತು ಶ್ರೀ ರಾಕೇಶ್ ರಾಜಲಬಂಡಿ ಮತ್ತು ಶ್ರೀಮತಿ ಕನಿಜ್ ಫಾತಿಮಾ ಅವರಿಂದ ಅತಿಥಿ ಉಪನ್ಯಾಸ. ಮೇಜರ್ ಧ್ಯಾನ್ಚಂದ್ ಅವರ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಕ್ರೀಡಾಕೂಟಗಳನ್ನು ನಡೆಸಲಾಯಿತು. ಆಗಸ್ಟ್ 23ರಂದು ರಸಪ್ರಶ್ನೆ ಸ್ಪರ್ಧೆಯನ್ನು ನಡೆಸಲಾಯಿತು. ಸ್ಕೌಟ್ ಮತ್ತು ಗೈಡ್ಸ್ ನಡೆಸಿದ ಗೀತಗಾಯನ ಪ್ರದರ್ಶನದಲ್ಲಿ ವಿವಿಧ ತರಗತಿಗಳ ವಿದ್ಯಾರ್ಥಿಗಳು 2ನೇ ಮತ್ತು 3ನೇ ಸ್ಥಾನವನ್ನು ಗೆದ್ದಿದ್ದಾರೆ. ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಬ್ಯಾಡ್ಮಿಂಟನ್ನಲ್ಲಿ ಹಂಸಿನಿ ಮತ್ತು ಮನಸ್ವಿನಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದರು. ಸುದ್ದಿ ವಿವರ. ಪೋಷಕ ಶಿಕ್ಷಕರ ಸಭೆಯು ಪೋಷಕರು ಮಗುವಿನ ಪ್ರಗತಿಯ ಬಗ್ಗೆ ಒಳನೋಟಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಡುತ್ತದೆ. ಈ ಸಭೆಯು ಮನೆ ಮತ್ತು ಶಾಲೆಯಲ್ಲಿ ಪರಿಣಾಮಕಾರಿ ಕಲಿಕೆ ವಾತಾವರಣವನ್ನು ಬೆಳೆಸುತ್ತದೆ. ಭಾರತದಲ್ಲಿ ಸಾಂಪ್ರದಾಯಿಕ ಹಿಂದೂ ಹಬ್ಬವಾದ ರಕ್ಷಾ ಬಂಧನ ಒಡಹುಟ್ಟಿದವರ ನಡುವಿನ ಬಾಂಧವ್ಯವನ್ನು ಗೌರವಿಸುತ್ತದೆ. ಸಹೋದರಿಯರು ಸಹೋದರರಿಗೆ ರಾಖಿ ಕಟ್ಟುತ್ತಾರೆ. ಇದು ಭಾರತೀಯ ಮೌಲ್ಯವನ್ನು ಪ್ರತಿಬಿಂಬಿಸುತ್ತದೆ. ಕ್ವಿಟ್ ಇಂಡಿಯಾ ಚಳುವಳಿಯ ಅಂಗವಾಗಿ ವಿದ್ಯಾರ್ಥಿಗಳು ಒಂದು ಕಿರುನಾಟಕದ ಮೂಲಕ ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಾಗ ನಮ್ಮ ನಾಯಕರು ಪ್ರದರ್ಶಿಸಿದ ಶಕ್ತಿ ಮತ್ತು ದೃಢ ಸಂಕಲ್ಪವನ್ನು ಎತ್ತಿ ತೋರಿಸಿದರು. ನಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನವನ್ನು ಧ್ವಜಾರೋಹಣದೊಂದಿಗೆ ಆರಂಭಿಸಿ ಮಕ್ಕಳಲ್ಲಿ ರಾಷ್ಟ್ರೀಯತೆಯನ್ನು ಹೆಚ್ಚಿಸುವ ರಾಷ್ಟ್ರಗೀತೆಯನ್ನು ಗೌರವದಿಂದ ಹಾಡಲಾಯಿತು. ಹಾಗೂ ಸಮಾರಂಭದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀ ವೆಂಕಟಗಿರಿ ಎಎಸ್ಐ ಸೈಬರ್ ಅಪರಾಧ ವಿಭಾಗ ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಪ್ರಾಂಶುಪಾಲರಾದ ಶ್ರೀಮತಿ ವಿ ಪರಿಮಳ ರೆಡ್ಡಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸೃಜನಶೀಲತೆಯನ್ನು ಕಲಿಸುವ ಸಲುವಾಗಿ ಪರಿಸರ ಸ್ನೇಹಿ ಗಣೇಶನ ಮೂರ್ತಿ ತಯಾರಿಕೆಯ ಚಟುವಟಿಕೆಯನ್ನು ಆಯೋಜಿಸಲಾಗಿತ್ತು. ಮಕ್ಕಳು ಜೇಡಿ ಮಣ್ಣು ಮತ್ತು ಅರಿಶಿಣವನ್ನು ಬಳಸಿ ಸುಂದರವಾದ ಗಣೇಶ ಮೂರ್ತಿಗಳನ್ನು ತಯಾರಿಸಿದರು. ಆಗಸ್ಟ್ 29ರಂದು ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಇಂಟರ್ ಹೌಸ್ ಆಟಗಳನ್ನು ನಡೆಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ರಾಷ್ಟ್ರೀಯ ಮಟ್ಟದ ಟೆನ್ನಿಸ್ ಆಟಗಾರರಾದ ಶ್ರೀ ಜಿತೇಂದ್ರ ಫಾರೇಕ್ ಅವರು ಶಾಲೆಯಲ್ಲಿ ಆಚರಿಸಿದ ಸ್ಪರ್ಧೆಯ ವಿಜೇತರಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಿದರು. ಹಾಗೂ ವಿದ್ಯಾರ್ಥಿಗಳು ವ್ಯಾಯಾಮ ಮಾಡಲು ನಿಯಮಿತ ಕ್ರೀಡೆಗಳಲ್ಲಿ ಭಾಗವಹಿಸಲು ಪ್ರೇರೇಪಿಸಿದರು. ಅತಿಥಿ ಉಪನ್ಯಾಸದ ಭಾಗವಾಗಿ ಶ್ರೀ ರಾಕೇಶ್ ರಾಜಲಬಂಡಿ ಅವರು ಒಳ್ಳೆಯ ಹವ್ಯಾಸಗಳು ಒತ್ತಡವನ್ನು ಹೇಗೆ ಕಡಿಮೆ ಮಾಡುತ್ತವೆ, ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಹೇಗೆ ಸುಧಾರಿಸುತ್ತದೆ ಮತ್ತು ಆತ್ಮವಿಶ್ವಾಸವನ್ನು ಯಾವ ರೀತಿ ಹೆಚ್ಚಿಸುತ್ತವೆ ಎಂಬುದನ್ನು ವಿದ್ಯಾರ್ಥಿಗಳಿಗೆ ವಿವರಿಸಿದರೆ, ಕುಮಾರಿ ಕನಿಜ್ ಫಾತಿಮಾ ಅವರು ಪರಮಾಣುಗಳ ರಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿದರು. ಸ್ಮಿತಾ ಖೇಲೋ ಇಂಡಿಯಾ 14 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಅನ್ನು ಆಯೋಜಿಸಿತು. ಇದರಲ್ಲಿ ಹಂಸಿನಿ ಮತ್ತು ಮನಸ್ವಿನಿ ಕ್ರಮವಾಗಿ 1 ಮತ್ತು 2ನೇ ಸ್ಥಾನಗಳನ್ನು ಗೆದ್ದರು. ಹಂಸಿನಿ 17 ವರ್ಷದೊಳಗಿನವರ ವಿಭಾಗದಲ್ಲಿ 3ನೇ ಸ್ಥಾನವನ್ನು ಪಡೆದರು. ಭಾರತ್ ಸ್ಕೌಟ್ ಮತ್ತು ಗೈಡ್ ತಾಲೂಕು ಮಟ್ಟದ ಗೀತಗಾಯನ ಸ್ಪರ್ಧೆಯಲ್ಲಿ ತಮ್ಮ ಶಾಲೆಯ ಸ್ಕೌಟ್ 3ನೇ ಸ್ಥಾನವನ್ನು ಮತ್ತು 2ನೇ ಸ್ಥಾನವನ್ನು ಪಡೆದುಕೊಂಡಿತು. ಆಗಸ್ಟ್ ತಿಂಗಳಿನ ವಾರ್ತೆಗಳು ಮುಕ್ತಾಯವಾಗಿದ್ದು, ವಾರ್ತೆಗಳನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.